ಮಂಡ್ಯಕ್ಕೆ ವಲಸೆ ಬಂದ್ರ ಬಾಂಗ್ಲಾ ಪ್ರಜೆಗಳು ಈ ಒಂದು ಅನುಮಾನ ಮೂಡಲಿಕ್ಕೆ ಕಾರಣ ವೀಕ್ಷಕರೇ ಅವರು ನಡ್ಕೊಂಡಂತಹ ರೀತಿ. ಬಾಂಗ್ಲಾದೇಶದ ಪ್ರಜೆಗಳು ಮಂಡ್ಯ ನಗರಕ್ಕೆ ಲಗ್ಗೆ ಇಟ್ಟಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಅನುಮಾನಾಸ್ಪದ ರೀತಿಯಲ್ಲಿ ಗುಂಪು ಕಟ್ಕೊಂಡು ಬಂದಿದ್ದಾರೆ ಜನರು. ಅವರನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅವರು ಅನುಮಾನ ಬರುವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಹಾಗಾದ್ರೆ ಮಂಡ್ಯಕ್ಕೆ ಬಾಂಗ್ಲಾ ಪ್ರಜೆಗಳು ವಲಸೆ ಬಂದ್ರ? ಬಾಂಗ್ಲಾದೇಶದ ಪ್ರಜೆಗಳು ಮಂಡ್ಯ ನಗರಕ್ಕೆ ಲಗ್ಗೆ ಇಟ್ಟಿದ್ದಾದ್ರೂ ಹೇಗೆ? ಈ ಅನುಮಾನ ಬರಲಿಕ್ಕೆ ಕಾರಣ ಏನು? ಅವರ ಹಾವಭಾವ ಯಾವ ರೀತಿಯಾಗಿತ್ತು? ಅನುಮಾನಾಸ್ಪದ ರೀತಿಯ ಗುಂಪು ಕಟ್ಕೊಂಡು ಬಂದಿರತಕ್ಕಂತ ಜನರ ಪರಿಶೀಲನೆಯ ವೇಳೆ ಒಂದಷ್ಟು ಅನುಮಾನಗಳು ಬರುವ ರೀತಿಯಲ್ಲಿ ಅವರ ಚಲನವಲನ ಕಂಡು ಬಂದಿದೆ. ಮಂಡ್ಯದ ರೈಲ್ವೆ ನಿಲ್ದಾಣದಲ್ಲಿ ಐಡಿ ಕಾರ್ಡ್ ಅನ್ನ ಪರಿಶೀಲನೆ ಮಾಡುವಂತಹ ಒಂದು ಕಾರ್ಯ ನಡೆಯುತ್ತೆ. ಈ ಟೈಮ್ನಲ್ಲಿ ಅವರು ವೆಸ್ಟ್ ಬೆಂಗಾಲ್ ಮೂಲದ ಆಧಾರ್ ಕಾರ್ಡ್ ಅನ್ನ ತೋರಿಸ್ತಾರೆ. ಆದ್ರೆ ಐಡಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಇವರು ಬಾಂಗ್ಲಾ ಪ್ರಜೆಗಳು ಅನ್ನುವಂಥದ್ದು ಗೊತ್ತಾಗಿದೆ. ವಿಚಾರಣೆ ಮಾಡ್ತಾ ಇದ್ದಂತೆ ಅವರೆಲ್ಲರೂ ಸಹ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ, ಕಾಲ್ಕಿತ್ತಿದ್ದಾರೆ. ನಿಜಕ್ಕೂ ಅವರು ವೆಸ್ಟ್ ಬೆಂಗಾಲ್ನವರೇ ಆಗಿದ್ರೆ, ಈ ದೇಶದ ಮೂಲ ನಾಗರಿಕರೇ ಆಗಿದ್ರೆ, ಪ್ರಜೆಗಳೇ ಆಗಿದ್ರೆ ಯಾಕಾಗಿ ಅವರು ಭಯ ಬೀಳಬೇಕಾಗಿತ್ತು? ಯಾಕಾಗಿ ಅಲ್ಲಿಂದ ಓಡ್ ಹೋಗ್ಬೇಕಾಗಿತ್ತು? ಅವರ ಹತ್ರ ಈ ದೇಶದ ನಾಗರಿಕ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಖಲಾತಿಗಳು ಇತ್ತು ಅನ್ನೋದೇ ನಾವು ಈ ಸಂದರ್ಭದಲ್ಲಿ ಅನ್ಕೊಳ್ಳೋದಾದ್ರೆ ಯಾಕಾಗಿ ಅವರು ಪರಿಶೀಲನೆಯ ಸಂದರ್ಭದಲ್ಲಿ ಅಲ್ಲಿಂದ ಕಾಲ್ಕಿತ್ರು ಅನ್ನುವಂಥದ್ದು ಮತ್ತು ಅವರ ಮುಖದಲ್ಲಿ ಅವರ ಹಾವಭಾವದಲ್ಲಿ ಯಾಕಾಗಿ ಆತಂಕ ದುಗುಡ ಕಂಡು ಬಂತು ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಕ್ವೆಶ್ಚನ್ ಮಾರ್ಕ್. ವೀಕ್ಷಕರೇ, ಒಂದು ಕಡೆ ಈ ಬಾಂಗ್ಲಾ ಪ್ರಜೆಗಳ ವಲಸಿಗರ ವಿಚಾರ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪೂರಕ ಅನ್ನುವ ರೀತಿಯಾದಂಥ ಒಂದಷ್ಟು ಬೆಳವಣಿಗೆಗಳು ಸಹ ನಡೀತಾ ಇದೆ. इसको आधार कार्ड इसकोळ्ळि आधार सर्विस ನೋಡಲ್ಲಿ ಬಂಗಾಳದಿಂದ ಬಂದವ್ರೆ ಬಂಗಾಳದಿಂದ ಬಂದವ್ರೆ ರೈಟ್, ಓಕೆ ವೀಕ್ಷಕರು, ಈಗ ಈ ಘಟನೆನ ಇಟ್ಕೊಂಡು ನಾವು ಒಂದಷ್ಟು ವಿಚಾರಗಳನ್ನು ಹೇಳಬೇಕಾಗುತ್ತೆ. ನೋಡಿ, ಈಗ ಈ ಪರಿಶೀಲನೆ ಇದೆಯಲ್ಲ, ಈ ಪರಿಶೀಲನೆ ಪರ ವಿರೋಧದ ಚರ್ಚೆಗೆ ಖಂಡಿತವಾಗ್ಲೂ ಅವಕಾಶ ಮಾಡಿಕೊಡ್ಬಹುದು ಅಂತ. ಯಾಕಾಗಿ ಅಂದರೆ, ಒಂದು ವಿರೋಧ ಪರ ಏನಕ್ಕೆ ಅಂದರೆ, ನೋಡಿ ಇವರು ಎಲ್ಲ ಯಾರು, ಯಾಕಾಗಿ ಇವರು ಓಡಿ ಹೋದ್ರು ಪರಿಶೀಲನೆಯ ಸಂದರ್ಭದಲ್ಲಿ, ಯಾಕಾಗಿ ಸಮರ್ಪಕವಾಗಿ ಇವರು ಮಾಹಿತಿಯನ್ನು ಕೊಡಲಿಕ್ಕೆ ವಿಫಲರಾದರು, ಆಮೇಲೆ ಇವ್ರು ಯಾಕೆ ಅನುಮಾನ ಬರುವ ರೀತಿಯಲ್ಲಿ ನಡ್ಕೊಂಡ್ರು, ಯಾಕಾಗಿ ಹಿಂಗೆ ಗುಂಪು ಕಟ್ಕೊಂಡು ಬಂದಿದ್ದಾರೆ, ಯಾರು ಇವರನ್ನು ಕರ್ಕೊಂಬಂದ್ರು, ಏಕಾಏಕಿಯಾಗಿ ಬಂದ್ಬಿಡೋಕ್ಕಾಗಲ್ಲ ಕಣ್ರಿ. ಎಲ್ಲೋ ಪಶ್ಚಿಮ ಬಂಗಾಳ, ಎಲ್ಲೋ ಮಂಡ್ಯ, ಮೈಸೂರು ಅಂದರೆ ಹೆಂಗ್ರಿ ಗೊತ್ತಾಗುತ್ತೆ? ಎಲ್ಲಿಂದನೋ ಎಲ್ಲಿಗಾದ ಹೆಂಗೆ ಬಂದ್ಬಿಡ್ತಾರೆ ಇವರು? ನಮಗೆ ಇಲ್ಲಿರ್ತಕ್ಕಂಥ ಪಕ್ಕದ ರಾಜ್ಯಕ್ಕೆ ಹೋಗೋದಕ್ಕೆ ಅಥವಾ ಪಕ್ಕದ ಜಿಲ್ಲೆಗೆ ಹೋಗೋದಕ್ಕೆ, ಯಾವುದೋ ಪಕ್ಕದ ಜಿಲ್ಲೆಯಲ್ಲಿ ಯಾವುದೋ ಒಂದು ಊರಿಗೆ ಹೋಗ್ಲಿಕ್ಕೆ ನಾವು ಭಯ ಪಡ್ತೀವಿ, ಕ್ಲಿಯರ್ ಆಗಿ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ. ಅಂಥವ್ರು ಪಶ್ಚಿಮ ಬಂಗಾಳದಿಂದ ಇಲ್ಲಿಗೆ ಬರ್ತಾರಂದ್ರೆ ಇವ್ರನ್ನ ಯಾರು ಕರ್ಕೊಂಬಂದ್ರು? ಹಾಗಾದ್ರೆ ಯಾವುದೇ ಮಾಹಿತಿ ಇಲ್ಲದೆ, ಇವ್ರಿಗೆ ಯಾವುದೇ ರೀತಿಯಾಗಿ ಇನ್ಫಾರ್ಮೇಶನ್ ಅನ್ನ ಕೊಡದೆ ಅಥವಾ ಯಾರ ಬೆಂಬಲವೂ ಇಲ್ಲದೆ ಏಕಾಏಕಿಗೆ ಬರಲಿಕ್ಕೆ ಹೆಂಗೆ ಸಾಧ್ಯ? ಯಾವ ನಂಬಿಕೆ ಮೇಲೆ ಬರ್ತಾರೆ ಇವರೆಲ್ಲ? ಈಗ ನನಗೆ ಇವರು ಪಶ್ಚಿಮ ಬಂಗಾಳದಿಂದಲೇ ಬಂದರು ಅಂತ ಅನ್ಕೊಳ್ಳೋಣ. ಪಶ್ಚಿಮ ಬಂಗಾಳದಿಂದ ಕರ್ನಾಟಕದ ಮಂಡ್ಯಕ್ಕೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಮೈಸೂರಿಗೆ ಬರ್ತಾರೆ, ಅಥವಾ ಇನ್ನೊಂದು ಯಾವುದೋ ಒಂದು ಭಾಗಕ್ಕೆ ಬರ್ತಾರೆ ಅನ್ನೋದಾದ್ರೆ ನಮಗೆ ಕೆಲಸ ಸಿಗುತ್ತೆ, ನಾವಲ್ಲಿ ಬದುಕಬಹುದು ಅಂತ ಯಾವ ಗ್ಯಾರಂಟಿ ಮೇಲೆ ಬಂದರು? ಈ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಯಾಕಾಗಿ ಇದಕ್ಕೆ ವಿರೋಧ ವ್ಯಕ್ತವಾಗುತ್ತೆ ಅಂತಲೂ ಹೇಳ್ತೀನಿ. ನೋಡಿ, ಈಗ ಒಂದಷ್ಟು ಜನರು ಬರ್ತಾರೆ ನೆಕ್ಸ್ಟ್ ಮಾತಾಡೋದಕ್ಕೆ. ಅವ್ರು ಯಾರ್ರೀ ಚೆಕ್ ಮಾಡಿದ್ದು? ಚೆಕ್ ಮಾಡೋದಕ್ಕೆ ಅವ್ರು ಯಾರ್ರೀ? ಅವ್ರಿಗೆ ಅಧಿಕಾರ ಇದೆಯೇನ್ರಿ? ಚೆಕ್ ಮಾಡುವಂಥ ಅಥಾರಿಟಿ ಏನ್ರಿ ಅವ್ರಿಗೆ? ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಸೊ ಹಾಗಾಗಿ ಈ ಬೆಳವಣಿಗೆ ಏನಿದೆ ಇದು ಪರ ವಿರೋಧವಾಗಿರ್ತಕ್ಕಂಥ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಆಮೇಲೆ ಇವರನ್ನು ಪರಿಶೀಲನೆ ಮಾಡಬೇಕಾಗಿದೆ ಪೊಲೀಸರು.